ಐಪಿಎಲ್ 2026ರ 51ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮಹತ್ವದ ಪಂದ್ಯ ಮೇ 8, 2026ರಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಗೆಲುವು ಕೆಕೆಆರ್ಗೆ ತುಂಬಾ ಮಹತ್ವದ್ದಾಗಿತ್ತು. ಇದು ಅವರಿಗೆ ಸತತ 4ನೇ ಗೆಲುವಾಗಿದ್ದು, ಈ ಐಪಿಎಲ್ ಸೀಸನ್ನಲ್ಲಿ ಪ್ಲೇಆಫ್ಗೇರಲು ಅವರ ಅವಕಾಶಗಳನ್ನು ಬಹಳಷ್ಟು ಹೆಚ್ಚಿಸಿದೆ. ಇನ್ನು ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರಿಸ್ಥಿತಿ ಏನೂ ಸುಧಾರಿಸಿಲ್ಲ. ಸತತವಾಗಿ ಕಾಡುತ್ತಿರುವ ಸಮಸ್ಯೆಗಳಿಂದಾಗಿ ಈ ಸೀಸನ್ ಅವರಿಗೆ ಅಷ್ಟಾಗಿ ಒಲಿಯುತ್ತಿಲ್ಲ. ಟಾಟಾ ಐಪಿಎಲ್ 2026 ಅಂತ ಹೆಸರಿಸಿರುವ ಈ ಐಪಿಎಲ್ 2026 ಸೀಸನ್ ಮಾರ್ಚ್ 28ರಂದು ಶುರುವಾಗಿದ್ದು ಮೇ 31ರಂದು ಮುಕ್ತಾಯಗೊಳ್ಳಲಿದೆ. ದೇಶದ ವಿವಿಧ ಕ್ರೀಡಾಂಗಣಗಳಲ್ಲಿ 10 ತಂಡಗಳು 74 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಈ ಟೂರ್ನಮೆಂಟ್ಗೆ ಕಣಕ್ಕಿಳಿದಿತ್ತು. ಸೀಸನ್ ಮಧ್ಯಭಾಗದ ಈ ಪಂದ್ಯ ಎರಡೂ ಫ್ರಾಂಚೈಸಿಗಳಿಗೆ ಅಂದ್ರೆ ಎರಡೂ ತಂಡಗಳಿಗೆ ತುಂಬಾ ಮಹತ್ವದ್ದಾಗಿತ್ತು. ಒಂದು ಕಡೆ ಕೆಕೆಆರ್ ಪ್ಲೇಆಫ್ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೆ ನೋಡುತ್ತಿದ್ರೆ, ಇನ್ನೊಂದು ಕಡೆ ಡಿಸಿ ತಂಡ ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ಹೆಣಗಾಡುತ್ತಿತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ಸ್ ಪಥು ನಿಸ್ಸಾಂಕ ಮತ್ತು ಕೆಎಲ್ ರಾಹುಲ್ ಉತ್ತಮ ಆರಂಭ ನೀಡಿದ್ರು. ಪವರ್ ಪ್ಲೇನಲ್ಲಿ 55 ರನ್ ತಲುಪಿ ಭರವಸೆ ಮೂಡಿಸಿದ್ರು. ಡೆಲ್ಲಿ ಪರ ನಿಸ್ಸಾಂಕ ಭರ್ಜರಿ ಪ್ರದರ್ಶನ ನೀಡಿ ಒಂದು ಮಹತ್ವದ ಅರ್ಧಶತಕವನ್ನ ಸಿಡಿಸಿದ್ರೆ, ಆಶುತೋಷ್ ಶರ್ಮಾ ಕೂಡ 39 ರನ್ಗಳ ಕೊಡುಗೆ ನೀಡಿದ್ರು. ಆದ್ರೆ ಈ ಉತ್ತಮ ಆರಂಭದ ನಂತರವೂ ಕ್ಯಾಪಿಟಲ್ಸ್ ತಂಡಕ್ಕೆ ರನ್ ಗತಿ ಕಾಯ್ದುಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೆ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 142 ರನ್ ಕಲೆ ಹಾಕಿದ್ರು. ಕೆಕೆಆರ್ನ ಸ್ಪಿನ್ ತ್ರಿಮೂರ್ತಿಗಳಾದ ಅನುಕೂಲ್ ರಾಯ್, ಸುನಿಲ್ ನರೈನ್, ವರುಣ್ ಚಕ್ರವರ್ತಿ ಡೆಲ್ಲಿ ಬ್ಯಾಟರ್ಗಳನ್ನ ಕಟ್ಟಿಹಾಕಿ ಮಧ್ಯಮ ಕ್ರಮಾಂಕದ ಕುಸಿತಕ್ಕೆ ಕಾರಣರಾದ್ರು. ಅನುಕೂಲ್ ರಾಯ್ ತಮ್ಮ ಮಹತ್ವದ ಸ್ಪೆಲ್ನಲ್ಲಿ ನಿಸ್ಸಾಂಕ ಮತ್ತು ಟ್ರಿಸ್ಟಾನ್ ಸ್ಟಬ್ಸ್ ಇಬ್ಬರನ್ನೂ ಔಟ್ ಮಾಡಿದ್ರು. ಸುನಿಲ್ ನರೈನ್, ಸಮೀರ್ ರಿಜ್ವಿ ವಿಕೆಟ್ ಪಡೆದಿದ್ದು ಕೆಕೆಆರ್ನ ಬೌಲಿಂಗ್ ತಂತ್ರ ಎಷ್ಟು ಪರಿಣಾಮಕಾರಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಕಾರ್ತಿಕ್ ತ್ಯಾಗಿ ಕೂಡ 2 ವಿಕೆಟ್ ಪಡೆದು ಗಣನೀಯ ಕೊಡುಗೆ ನೀಡಿದ್ರು. ಡೆಲ್ಲಿಯ ಇನ್ನಿಂಗ್ಸ್ ಅನ್ನು ಮತ್ತಷ್ಟು ಕಟ್ಟಿಹಾಕಿದ್ರು. ಇನ್ನು 2025ರಲ್ಲಿ ಪದಾರ್ಪಣೆ ಮಾಡಿ 2026ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ನಿಂದ ರಿಟೈನ್ ಆಗಿದ್ದ ಯುವ ಆಲ್ರೌಂಡರ್ ವಿಪ್ರಾಜ್ ನಿಗಮ್ ಸಣ್ಣದಾಗಿ ಕಾಣಿಸಿಕೊಂಡು 3 ಬಾಲ್ಗಳಲ್ಲಿ 3 ರನ್ ಗಳಿಸಿದ್ರು. 143 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಫಿನ್ ಅಲೆನ್ ಭರ್ಜರಿ ಬ್ಯಾಟಿಂಗ್ನಿಂದ ಮುನ್ನಡೆ ನೀಡಿದ್ರು. ಈ ನ್ಯೂಜಿಲೆಂಡ್ ಬ್ಯಾಟರ್ ಡೆಲ್ಲಿ ಬೌಲರ್ಗಳನ್ನ ನಿಜಕ್ಕೂ ಬೆಂಡೆತ್ತಿದ್ರು ಅಂದ್ರೆ ತಪ್ಪಾಗಲ್ಲ. ಬರೀ 47 ಬಾಲ್ನಲ್ಲಿ 10 ಭರ್ಜರಿ ಸಿಕ್ಸರ್ ಸಹಿತ ಅಜೇಯ 100 ರನ್ ಸಿಡಿಸಿ ಬಿಟ್ರು. ಅಲೆನ್ ಅವರ ಈ ಸ್ಫೋಟಕ ಶತಕದಿಂದಾಗಿ ಕೆಕೆಆರ್ ತಂಡ ಅಷ್ಟೇನೂ ಕಷ್ಟಪಡದೆ ಬರೀ 14.2 ಓವರ್ಗಳಲ್ಲೇ ಇನ್ನೂ 8 ವಿಕೆಟ್ಗಳನ್ನ ಕೈಯಲ್ಲಿಟ್ಟುಕೊಂಡು ಗೆದ್ದು ಬೀಗಿತು. ಸಹಜವಾಗಿಯೇ ಈ ಭರ್ಜರಿ ಆಟಕ್ಕೆ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿದೆ. ಗೆಲುವಿನಲ್ಲಿ ಅವರ ಪಾತ್ರ ಎಷ್ಟು ದೊಡ್ಡದಿತ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸಿಕೊಟ್ಟು. ಇನ್ನು ಕ್ಯಾಮೆರಾನ್ ಗ್ರೀನ್ ಕೂಡ 33 ರನ್ ಸಿಡಿಸಿ ಅಲೆನ್ಗೆ ಉತ್ತಮ ಸಾಥ್ ನೀಡಿದ್ರು. ಈ ಗೆಲುವು ಕೆಕೆಆರ್ ತಂಡಕ್ಕೆ ಬರೀ ಸತತ 4ನೇ ಗೆಲುವನ್ನ ತಂದುಕೊಟ್ಟಿದ್ದಲ್ಲ, ಅವರ ನೆಟ್ ರನ್ ರೇಟ್ ಕೂಡ ಭರ್ಜರಿಯಾಗಿ ಇಂಪ್ರೂವ್ ಆಗೋಕೆ ಸಹಾಯ ಮಾಡ್ತು. ಇದರಿಂದ ಪ್ಲೇಆಫ್ ಸ್ಪಾಟ್ ಓಟದಲ್ಲಿ ಕೆಕೆಆರ್ ಸ್ಥಾನ ಮತ್ತಷ್ಟು ಗಟ್ಟಿಯಾಗಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬಂದ್ರೆ ಈ ಸೋಲು ಅವರ ಬ್ಯಾಟಿಂಗ್ ಸಮಸ್ಯೆಗಳು ಇನ್ನೂ ಮುಂದುವರಿದಿರುವುದನ್ನ ಎತ್ತಿ ತೋರಿಸ್ತು. ಅದರಲ್ಲೂ ಒಳ್ಳೆಯ ಆರಂಭ ಸಿಕ್ಕರೂ ಒಂದರ ಹಿಂದೊಂದು ವಿಕೆಟ್ ಕಳೆದುಕೊಳ್ಳುವ ಅವರ ಅಭ್ಯಾಸ ಅವರಿಗೆ ದೊಡ್ಡ ತಲೆನೋವಾಗಿದೆ. ಇನ್ನು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಕೆಕೆಆರ್ ತಂಡ ಅಂದ್ರೆ ಆಂಡ್ರೆ ರಸೆಲ್ ಅಂದ್ರೆ ಕೆಕೆಆರ್ ಅನ್ನು ಹಾಗೆ ವರ್ಷಗಳಿಂದ ಗುರುತಿಸಿಕೊಂಡಿದ್ದ ಹಿರಿಯ ಆಲ್ರೌಂಡರ್ ಆಂಡ್ರೆ ರಸೆಲ್ ಈ ಪಂದ್ಯದಲ್ಲಿ ಇರಲಿಲ್ಲ. ಯಾಕಂದ್ರೆ ಅವರು 2026ರ ಆಕ್ಷನ್ಗಿಂತ ಮೊದಲೇ ಐಪಿಎಲ್ನಿಂದ ನಿವೃತ್ತರಾಗಿ ತಂಡದ ಪವರ್ ಕೋಚ್ ಆಗಿ ಹೊಸ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ.